ಎಲ್ರಿಗೂ ನಮಸ್ಕಾರ. ಪಾಕ ಶ್ಲೋಕ ಚಾನಲ್ಗೆ ಸ್ವಾಗತ. ಸ್ವಲ್ಪವೂ ಕಹಿಯಾಗದಂತೆ ರುಚಿಕರವಾಗಿ ತುಂಬ ಸಿಂಪಲ್ ಆಗಿ ಹಾಗಲಕಾಯಿ ಪಲ್ಯವನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಹೀಗೆ ಆಲ್ ಅಂತ ಸೆಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ನಾನು ತೋರಿಸ್ತಿರುವಂತಹ ಎರಡು ಬಗೆಯ ಹಾಗಲಕಾಯಿ ಪಲ್ಯವೂ ಕೂಡ ಉದುರಾಗಿ ಹಾಗೆಯೇ ಸ್ವಲ್ಪವೂ ಕಹಿ ಆಗದಂತೆ ಚೆನ್ನಾಗಿ ಬರುತ್ತೆ. ಅಯ್ಯೋ ಹಾಗಲಕಾಯ ನಾನಂತೂ ತಿನ್ನಲ್ಲ, ಕಹಿ ನನಗಂತೂ ಸೇರಲ್ಲಪ್ಪ ಅಂತ ಅನ್ನುವರು ಕೂಡ ಆರಾಮಾಗಿ ತಿನ್ಬಹುದು. ಇದನ್ನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಕಲಸಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಸೈಡ್ ಡಿಶ್ ಆಗಿ ಕೂಡ ಸರ್ವ್ ಮಾಡಬಹುದು. ಮೊದಲಿಗೆ ನಾನಿಲ್ಲಿ ಹಾಗಲಕಾಯನ್ನೆಲ್ಲ ಕಟ್ ಮಾಡಿ ಬಲ್ತಿರುವಂತಹ ಬೀಜಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಹಾಗಲಕಾಯಿಗೆ ಮಾತ್ರ ಬೀಜನೆಲ್ಲ ತೆಗೆದಿಲ್ಲ, ಯಾಕಂದರೆ ಅದು ಬಲ್ತಿಲ್ಲ. ಎಳೆದಾಗಿದೆ ಅನ್ನೋದಾದರೆ ಬೀಜನ ತೆಗೆಯೋ ಅವಶ್ಯಕತೆ ಇಲ್ಲ. ನಂತರ ಎಲ್ಲ ಹಾಗಲಕಾಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹೀಗೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪಲ್ಯನ ಹುರಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ. ದೊಡ್ಡದಾಗಿ ಹೆಚ್ಚಿದ್ರೆ ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ. ನಂತರ ನಾನಿಲ್ಲಿ 3 ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಗಲಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಹೆಚ್ಚಿರೋ ಹಾಗಲಕಾಯಿನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ, ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಥರ ಗಟ್ಟಿಯಾಗಿ ಕಿವುಚಿ ಕಲಿಸ್ಕೋಬೇಕು. ಹೀಗೆ ಗಟ್ಟಿಯಾಗಿ ಪ್ರೆಸ್ ಮಾಡೋದ್ರಿಂದ ಹಾಗಲಕಾಯಲ್ಲಿರುವಂತಹ ರಸ ಬಿಟ್ಕೊಂಡು ಉಪ್ಪನ್ನೆಲ್ಲ ಹೀರ್ಕೊಳ್ಳುತ್ತೆ. ನಾನಿಲ್ಲಿ ಹಾಗಲಕಾಯಿ ರಸನ ತೆಗೆದು ಮಾಡ್ತಾ ಇಲ್ಲ. ನೀವೇನಾದರೂ ಹಾಗಲಕಾಯಿ ರಸ ತೆಗೆಯೋದಾದರೆ ಬರೀ ಉಪ್ಪನ್ನು ಸೇರಿಸಿ ರಸನ ಈ ಥರ ಹಿಂಡಿ ತೆಗೆದು ಆಮೇಲೆ ಮೆಣಸಿನ್ಕಾಯಿ ಹಾಗೆಯೇ ಅರಿಶಿನ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಹಾಗೆಯೇ ಇಂಗು, ಸಾಸಿವೆ, ಉದ್ದಿನಬೇಳೆ ಹಾಗೆಯೇ ಕರಿಬೇವು ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಮೆಣಸನ್ನು ಹಾಕ್ತಾಯಿಲ್ಲ, ಯಾಕಂದರೆ ನಾನು ಹಾಗಲಕಾಯಿಗೆ ಸೇರಿಸಿದ್ದೀನಲ್ವ, ಅದಕ್ಕೇ. ಅರಿಶಿನೂ ಅಷ್ಟೇ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಸೇರಿಸಿದ್ದೀನಿ ಅಷ್ಟೇ. ನಂತರ ಹಾಗಲಕಾಯಿ ಹೋಳುಗಳನ್ನೆಲ್ಲ ಈ ಥರ ಸೇರಿಸಿ ಚೆನ್ನಾಗಿ ಹುರಿತಾ ಬರಬೇಕು. ನಾನಿಲ್ಲಿ ಹುಳಿ ಆಗೋದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹುಣಸೆ ಹಣ್ಣಾದರೂ ಹಾಕ್ಬೋದು, ಇಲ್ಲ ವಾಟೆ ಪುಡಿ ಏನಾದರೂ ಇದ್ದರೆ ಅದನ್ನಾದರೂ ಹಾಕ್ಬೋದು, ತೊಂದರೆ ಇಲ್ಲ. ಇಷ್ಟ ಆದಮೇಲೆ ಸಣ್ಣ ಊರಿನಲ್ಲಿ ಇದನ್ನು ಹುರಿತಾ ಹೋಗಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಕೈ ಆಡಿಸಿದ್ರೆ ಸಾಕು. ಸಣ್ಣ ಉರಿ ಇರೋದ್ರಿಂದ ಏನು ಸೀದೇನು ಹೋಗಲ್ಲ. ಸಣ್ಣ ಊರಿನಲ್ಲೇ ತುಂಬ ಹೊತ್ತು ಹುರಿಯೋದ್ರಿಂದ ಇದನ್ನು ಮುಚ್ಚಿ ಬೇಯಿಸೋ ಅವಶ್ಯಕತೆ ಏನೂ ಇಲ್ಲ. ಹಾಗಲಕಾಯಿ ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸಿದ್ರೂ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ. ಸ್ವಲ್ಪನೂ ಕಹಿ ಅನಿಸಲ್ಲ. ಹಾಗಂತ ರಸನೆಲ್ಲ ತೆಗೆದು ಕಹಿನೆಲ್ಲ ತೆಗೆದು ಮಾಡ್ತಿರೋವಂಥ ಪಲ್ಯನೂ ಅಲ್ಲ, ಆರೋಗ್ಯಕ್ಕೂ ಒಳ್ಳೆಯದೇ. ಆರೋಗ್ಯ ಅಂದ ತಕ್ಷಣ ನನಗೆ ಒಂದು ವಿಷಯ ನೆನಪಾಯಿತು. ಹಾಗಲಕಾಯಿ ಪಲ್ಯ ತುಂಬ ಇಷ್ಟ ಅಂತ ಜಾಸ್ತಿ ತಿಂದರೆ ಬಾಯಿ ಹುಣ್ಣಾಗೋದು, ಆಮೇಲೆ ಹೀಟ್ ಆಗೋದು ಆಗುತ್ತೆ. ಇದು ಹಾಗಲಕಾಯಿ ಸ್ವಲ್ಪ ಹೀಟೇ. ಇದು ಇಟ್ಕೊಂಡಿದ್ರೆ ಒಂದು 2 ದಿನ ಅಂತೂ ಇರುತ್ತೆ. ಚೆನ್ನಾಗಿ ಹುರಿದಿರೋದ್ರಿಂದ ಒಂದು 2-3 ದಿನ ಇರುತ್ತೆ, ಇದು ಹಾಳಾಗಲ್ಲ. ಸ್ವಲ್ಪನೇ ಊಟದ ಸ್ಟಾರ್ಟಿಂಗಲ್ಲಿ ತಿಂದುಬಿಟ್ರೆ ಹೊಟ್ಟೆಗೂ ಕಹಿ ಹೋದಂಗೆ ಆಗುತ್ತೆ. ಖಾಲಿ ಹೊಟ್ಟೆಗೆ ಒಂದು 20 ನಿಮಿಷ ಹುರಿದಾದ್ಮೇಲೆ ಸ್ವಲ್ಪ ಉದುರುದ್ರ ಆದಮೇಲೆ ನಾನೊಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಕಾಯಿ ತುರಿನ ಸೇರಿಸಾದ್ಮೇಲೆ ಒಂದು 10 ನಿಮಿಷ ಸಣ್ಣ ಊರಿನಲ್ಲಿ ಇಟ್ಟರೆ ಸಾಕು. ಈ ಥರ ಉದುರಾಗಿ ಚೆನ್ನಾಗಿ ಬರುತ್ತೆ. ನಮ್ಮ ಉತ್ತರ ಕನ್ನಡ ಅಥವಾ ಹವ್ಯಕರ ಮನೆಗಳಲ್ಲಿ ಹಾಗಲಕಾಯಿ ಪಲ್ಯನ ಇದೇ ಥರ ಚೆನ್ನಾಗಿ ಹುರಿದೇ ಮಾಡೋದು ಸಾಮಾನ್ಯವಾಗಿ. ಇವಾಗ ಒಂದು ಬಗೆಯ ಪಲ್ಯ ರೆಡಿ ಆಯಿತು. ಇನ್ನೊಂದು ಬಗೆಯ ಪಲ್ಯನ ನೋಡೋಣ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ನ 3 ಹಾಗಲಕಾಯಿನ ಚಿಕ್ಕದಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ದೊಡ್ಡ ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ. 3/4 ಕಪ್ ಆಗುವಷ್ಟು ಕಾಯಿ ತುರಿ, 1-2 ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಕರಿಬೇವು, ಒಗ್ಗರಣೆಗೆ ಸಾಸಿವೆ, ಇಂಗು, ಉದ್ದಿನಬೇಳೆನ ತೊಗೊಂಡಿದ್ದೀನಿ. ನಂತರ ಹೆಚ್ಚಿರುವಂತಹ ಹಾಗಲಕಾಯಿಗೆ ಅರಿಶಿನ ಹಾಗೆಯೇ ಸ್ವಲ್ಪ ಎಣ್ಣೆ, ಉಪ್ಪನ್ನು ಹಾಕಿ ಚೆನ್ನಾಗಿ ಕಿವುಚಿ ಕಲಸಿಟ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನಾನು ರಸನ ತೆಗೆದು ಮಾಡ್ತಾ ಇಲ್ಲ. ನಮ್ಮನೇಲಿ ಎಲ್ರಿಗೂ ಹಾಗಲಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಹಾಗಲಕಾಯಿ ರಸ ತೆಗೆದು ಮಾಡೋ ಅಭ್ಯಾಸ ಇಲ್ಲ. ಆದರೆ ಹಾಗಲಕಾಯಿ ಇಷ್ಟ ಇಲ್ದಿರೋರಿಗೆ ಹಾಗಲಕಾಯಿ ರಸ ತೆಗೆದು ಮಾಡೋದ್ರಿಂದ ಕಹಿ ತೀರನೇ ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಇಂಗು ಹಾಗೆಯೇ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ನಾವು ಹಾಗಲಕಾಯಿಗೆ ಸೇರಿಸಿರೋದ್ರಿಂದ ಇಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕು. ಇದೇನಿದು ಕ್ಯಾಪ್ಸಿಕಮ್ ಅಂತೇಳಿ ಟೊಮೆಟೊ ಹಾಕ್ತಿದ್ದಾಳೆ ಅಂದ್ಕೋತಾ ಇದ್ದೀರಾ? ಖಂಡಿತ ಇಲ್ಲ, ಅದು ರೆಡ್ ಕಲರ್ ಕ್ಯಾಪ್ಸಿಕಮ್ ಅಷ್ಟೇ.
ನಂತರ ಕ್ಯಾಪ್ಸಿಕಮ್ ಸ್ವಲ್ಪ ಬಾಡಿದ ಮೇಲೆ ಹಾಗಲಕಾಯಿ ಹೋಳುಗಳನ್ನು ಈ ಥರ ಸೇರಿಸ್ಕೊಂಡು ಇದನ್ನು ಸಣ್ಣ ಊರಿನಲ್ಲಿ ಹುರಿತಾ ಹೋಗಬೇಕು. ಹಾಗೆಯೇ ಇಲ್ಲಿ ನಾನು ವಾಟೆ ಪುಡಿನ ಸೇರಿಸ್ತಾ ಇದ್ದೀನಿ ಹುಳಿಗೆ. ಲಿಂಬುನಾದರೂ ಸೇರಿಸ್ಬೋದು, ಇಲ್ಲ ಹುಣಸೆ ಹಣ್ಣಾದರೂ ಸೇರಿಸ್ಬೋದು. ಅನ್ನಕ್ಕೆ ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ಹುಳಿನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸುಮಾರು ಒಂದು 20 ನಿಮಿಷ ಹುರಿದಾದ್ಮೇಲೆ ಸ್ವಲ್ಪ ಉದುರಾಗಿ ಬಂದ ಮೇಲೆ ನಾನು ಕಾಯಿ ತುರಿನ ಒಂದು 3/4 ಕಪ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಸೇರಿಸಿದ ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಸಣ್ಣ ಊರಿನಲ್ಲಿ ಹುರಿದ್ರೆ ಪಲ್ಯ ರೆಡಿ ಆಗುತ್ತೆ. ಈ ಹಾಗಲಕಾಯಿ ಪಲ್ಯನ ಕಿಡ್ನಿ ಸಮಸ್ಯೆ ಇರುವವರು ಅಥವಾ ಲೋ BP ಇರುವವರು ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಂತ ಹಾಗಲಕಾಯಿ ತಿಂದರೆ ಆ ಸಮಸ್ಯೆ ಬರುತ್ತೆ ಅಂತಲ್ಲ, ಸಮಸ್ಯೆ ಇರುವವರು ತಿನ್ನಬಾರ್ದು ಅಂತ ಅಷ್ಟೇ. ಈ 2 ಬಗೆಯ ಪಲ್ಯಗಳು ಕೂಡ ಮಾಡೋ ಮೆಥಡ್ ಒಂದೇನೆ, ಆದರೆ ಕ್ಯಾಪ್ಸಿಕಮ್ ಕಾಂಬಿನೇಷನ್ನು ಹಾಗಲಕಾಯಿಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ಇದನ್ನು ತೋರಿಸಿರೋ ಉದ್ದೇಶ. ನೋಡಿ, ಹೀಗೆ 2 ಬಗೆಯ ಪಲ್ಯಗಳು ರೆಡಿ ಆಯಿತು. ನಿಮಗೂ ಕೂಡ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.